ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತ ಭಾವಿಸಿ, ಒಂದು ಮಗುವಿಗೆ ಒಂಥರ ಟ್ರೀಟ್ಮೆಂಟ್ ಕೊಡುವಂಥದ್ದು, ಇನ್ನೊಂದು ಮಗುವಿಗೆ ಇನ್ನೊಂದು ಥರ ಟ್ರೀಟ್ಮೆಂಟ್ ಕೊಡುವಂಥದ್ದು, ಪಕ್ಷಪಾತ ಧೋರಣೆಯನ್ನು ಅನುಭವಿಸ್ತಕ್ಕಂಥದ್ದು. ಕೆಲವೊಮ್ಮೆ ಪೋಷಕರು ಈ ತಪ್ಪನ್ನು ಮಾಡಬಹುದು. ಮಗ ಅಥವಾ ಮಗಳಿದ್ದರೆ ಮಗನಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡುವಂಥದ್ದು, ಅಥವಾ ಮಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡುವಂಥದ್ದು, ಅಥವಾ 3-4 ಜನ ಮಕ್ಕಳಿದ್ದರೆ ಕೆಲವರು ಯಾರೋ ಒಬ್ಬರಿಗೆ ಹೆಚ್ಚು ಒಂದು ಪ್ರಾಶಸ್ತ್ಯವನ್ನು ಕೊಡುವಂಥದ್ದು, ಹೆಚ್ಚು ಗಮನ ಇಟ್ಟು ಮಾತಾಡಿಸುವಂಥದ್ದು. ಸೊ ಈ ರೀತಿಯಲ್ಲಿ ಒಂದು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಏನಿದೆ, ಕೆಲವರಿಗೆ ಹೆಚ್ಚು ಆ ಒಂದು ಪ್ರೀತಿಯಿಂದ ಕೊಡುವಂಥದ್ದು, ಇನ್ನೊಬ್ಬರಿಗೆ ಪ್ರೀತಿಯನ್ನು ಕೊಡದೇ ಇರುವಂಥದ್ದು, ಈ ತಾರತಮ್ಯ ಏನಿದೆಯಲ್ಲ, ಇದು ಇನ್ನೊಂದು ಮಗುವಿನಲ್ಲಿ ಒಂದು ರೀತಿಯಲ್ಲಿ ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಅನುಭವ ಕೊಡುತ್ತೆ. ಮನಸ್ಸಿನ ಒಳಗೆ ಆಳದಲ್ಲಿ ಒಂದು ಅಸಮಾಧಾನ ಇರುತ್ತೆ, ಪೋಷಕರ ಬಗ್ಗೆ ಅಸಮಾಧಾನ ಇರುತ್ತೆ, ಅಥವಾ ಸಿಬ್ಲಿಂಗ್ಸ್ ಅಸಮಾಧಾನ ಅಲ್ಲಿ ಉಂಟಾಗಬಹುದು. ಇದನ್ನು ನಾವು ತಪ್ಪಿಸ್ಬೋದಾಗತ್ತೆ. ಗೊತ್ತಿದ್ದು ಪ್ರಜ್ಞಾಪೂರ್ವಕವಾಗಿ ನಾವು ಮಾಡ್ತಾಯಿದ್ರೆ ಅದನ್ನು ನಿಲ್ಲಿಸ್ಬೇಕಾಗತ್ತೆ. ಗೊತ್ತಿಲ್ಲದೆ ಮಾಡ್ತಾಯಿದ್ರೆ ಅದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ.